ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ಪ್ರೀತಿ ಕನ್ನಡ ಚಾನಲಿಂದ. ಈ ಚಾನಲು ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಹಾಗೆ ನಾನು ವಾರದಲ್ಲಿ ಏನೇನು ಸಂತೆ ಮಾಡಿದ್ದೇನೆ, ತರಕಾರಿ ಹಣ್ಣುಗಳನ್ನು ನಿಮಗೆ ತೋರಿಸ್ತೇನೆ. ಈ ಚಾನಲ್ ನಿಮಗೆ ಖಂಡಿತ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ನೀಡಿ, ಕಮೆಂಟ್ಸ್ ಮಾಡಿ. ಹಾಗೆ ಪಟಾಪಟ ಅಂತ ಹೇಳ್ತೇನೆ. ಹಸಿಮೆಣಸಿನಕಾಯಿ 1/4 kg ಅಂದರೆ ಪಾವು ಕೆಜಿಗೆ 20 ರೂಪಾಯಿ. ಕೆಂಪು ಹರಿವಿ 20 ರೂಪಾಯಿಗೆ ಒಂದಂತೆ ನಾನು 40 ರೂಪಾಯಿ ಕೊಟ್ಟು 2 ತೊಗೊಂಡಿದ್ದೇನೆ. ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ 40 ರೂಪಾಯಿ ಕೊಟ್ಟು 2 ತೊಗೊಂಡಿದ್ದೇನೆ. ಹಾಗೆ ಬಿಡಿಸಿದ ಬೆಳ್ಳುಳ್ಳಿ ಪಾವು ಕೆಜಿಗೆ 80 ರೂಪಾಯಿ. ಮೊಳಕೆ ಕಾಳು 20 ರೂಪಾಯಿ. ಹಸಿ ಶುಂಠಿ ಬಂದುಬಿಟ್ಟು ಪಾವು ಕೆಜಿಗೆ 40 ರೂಪಾಯಿ. ಹಾಗೆ ಕ್ಯಾಪ್ಸಿಕಮ್ ಅಂದರೆ ಡಬ್ಬುಕಾಯಿ ಅಂತೇವಲ್ಲ, ಅದು ಕೂಡ ಪಾವು ಕೆಜಿಗೆ 25 ರೂಪಾಯಿ. ತುಂಬ ಇಷ್ಟ ಆಗುತ್ತೆ, ಗಡಿಬಿಡಿ ಅಂತ ಅನಿಸ್ತಾ ಇರ್ಬೋದು. ಆದರೂ ಕೂಡ ನಿಮಗೆ ಚಿಕ್ಕ ವಿಡಿಯೋ ಮಾಡಿ ತೋರಿಸ್ಬೇಕಲ್ಲ, ಹಾಗಾಗಿ. ಮುಳ್ಳು ಸೌತೆಕಾಯಿ 3ಗೆ ನಾನು 30 ರೂಪಾಯಿ ಕೊಟ್ಟಿದ್ದೇನೆ. ಅದು ಕೂಡ ತುಂಬ ಇಷ್ಟ ಮಕ್ಕಳಿಗೆ. ಟೊಮೆಟೊ ಹಣ್ಣು ಮಾತ್ರ ಸಸ್ತಾ ಅಂದರೆ ಕಡಿಮೆ ರೇಟು, ಅಂದರೆ 30 ರೂಪಾಯಿ. 2 ಕೆಜಿಗೆ 60 ರೂಪಾಯಿ ಇತ್ತು. ನಾನು ಮುಳ್ಳು ಸೌತೆಕಾಯಿನ ತಾಳಿಪಿಟ್ಟು ಮಾಡಲಿಕ್ಕೆ ಯೂಸ್ ಮಾಡ್ತೇನೆ. ಮಕ್ಕಳಿಗೆಲ್ಲ ತುಂಬ ಇಷ್ಟ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಪ್ಲೀಸ್ ಸಪೋರ್ಟ್ ನೀಡಿ. ನಾನು ಕಾಳುಗಳನ್ನು ಮನೆಯಲ್ಲೇ ಸ್ಟೋರ್ ಮಾಡಿಟ್ಕೊಳ್ತೇನೆ. ಬೇಕಾದಾಗ ನಾನು ನೆನೆಸಿ ಮಾಡ್ತೇನೆ. ತರಕಾರಿ ಸಾರಿಗಂತೂ ಟೊಮೆಟೊ ಹಣ್ಣು ಬೇಕೇ ಬೇಕು. ಹುಣಸೆ ಹಣ್ಣು ಜಾಸ್ತಿ ನಾವು ಮೀನು ಸಾರಿಗೆ ಯೂಸ್ ಮಾಡ್ತೇವೆ. ಹಾಗೆ ಊಟದ ಸೌತೆಕಾಯಿ ಅಂತೇವಲ್ಲ, ಊಟದ ಜೊತೆ ತಿನ್ನಲಿಕ್ಕೆ, ಅದು ಕೂಡ ಅರ್ಧ ಕೆಜಿಗೆ 30 ರೂಪಾಯಿ. ಆದರೆ ತುಂಬಾ ಕಾಸ್ಟ್ಲಿ ಇದೆ. ಆದರೆ ಕಷ್ಟಪಟ್ಟಿದ್ದಾರಲ್ಲ, ಮಳೆ ಆಗಿ ಎಲ್ಲ ಹಾಳಾಗಿದೆ. ಹಾಗಾಗಿ ಕಷ್ಟ ಆದರೂ ಅಡ್ಡಿಲ್ಲ, ಪಾಪ ಅವರು ತಮಗೋಸ್ಕರ ಮಾರ್ತಾ ಇದ್ದಾರೆ. ನಾವು ಕೂಡ ಖರೀದಿ ಮಾಡಲೇಬೇಕಲ್ವ. ಒಂದು ಸಲ ರೇಟ್ ಕಡಿಮೆ ಆಗ್ತದೆ, ಒಂದು ಸಲ ರೇಟ್ ಹೆಚ್ಚಿಗೆ ಆಗ್ತದೆ, ಏನು ಮಾಡಲಿಕ್ಕಾಗೋದಿಲ್ಲ. ಹಾಗೆ ನಾನು ಆಲೂಗಡ್ಡೆನ 1 ಕೆಜಿ ತೊಗೊಂಡಿದ್ದೇನೆ. ಆಲೂಗಡ್ಡೆ ಅಂದರೆ ಎಲ್ಲರಿಗೂ ಇಷ್ಟ. ಮಕ್ಕಳಿಗೆ ಚಿಪ್ಸ್ ಮಾಡಲಿಕ್ಕೆ ಅಥವಾ ಅದನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಎಣ್ಣೆಲಿ ಫ್ರೈ ಮಾಡ್ತಾರಲ್ಲ, ಹಾಗಾಗಿ ಖುಷಿ ಆಗ್ತದೆ. ಮತ್ತು ಬಟಾಟೆ ಪಲ್ಯ ದೋಸೆಗೆಲ್ಲ ನಾವು ಯೂಸ್ ಮಾಡ್ತೇವೆ. ಹಾಗಾಗಿ ಅದು 1 ಕೆಜಿ ತೊಗೊಂಡಿದ್ದೇನೆ. ಈ ಸಲ ಜವಾರಿ ಬಟಾಟೆ ತೊಗೊಂಡಿದ್ದೇನೆ, 40 ರೂಪಾಯಿ ಪಾವು ಕೆಜಿ. ಹಾಗೆ ಬಂದುಬಿಟ್ಟು ಬೆಂಡೆಕಾಯಿ ಕೂಡ 1/4 ಕೆಜಿ ತೊಗೊಂಡಿದ್ದೇನೆ, 30 ರೂಪಾಯಿ ಪಾವು ಕೆಜಿ. ಎಲ್ಲ ತುಟ್ಟಿ ಇದೆ, ಅದಕ್ಕೆ ತೊಗೊಂಡೆ, ಸ್ವಲ್ಪನೇ ತೊಗೊಂಡಿದ್ದೇನೆ. ಎಲ್ಲ ತರಕಾರಿನೂ ಆರೋಗ್ಯಕ್ಕೆ ಬೇಕು, ಹಾಗಾಗಿ ನಾನು ಪ್ರತಿಯೊಂದು ತರಕಾರಿ ಯೂಸ್ ಮಾಡ್ತೇನೆ. ಆದರೆ ಸಬ್ಬಸಿಗೆ ಜಾಸ್ತಿ ನಮ್ಮ ಮನೇಲಿ ಯಾರೂ ತಿನ್ನೋದಿಲ್ಲ. ಮೆಂತೆ ಕೂಡ ತುಂಬ ಕಾಸ್ಟ್ಲಿ ಇತ್ತು, 30 ರೂಪಾಯಿ ಒಂದು, 25 ರೂಪಾಯಿ ಒಂದು ಅಂತಾರೆ. ನಾವು 5 ಮಂದಿ ಇದ್ದೇವಲ್ಲ, ಹಾಗಾಗಿ ಅದು 2 ಸಾಕಾಗೋದಿಲ್ಲ, ಹಾಗೆ ತರಲಿಲ್ಲ ನಾನು. ಹಾಗೆ ನಿಂಬೆಹಣ್ಣು ಕೂಡ 20 ರೂಪಾಯಿಗೆ 4. ಮನೆಯಲ್ಲಿ ಹೀಗಾಗಿ ಸ್ವಲ್ಪ ಇತ್ತು, ಹಾಗಾಗಿ 4 ಅಷ್ಟೇ ನಾನು ಫ್ರೆಶ್ ಆಗಿರುವಂಥದ್ದನ್ನು ತಂದಿದ್ದೇನೆ. ಜೊತೆಗೆ ಬೀನ್ಸ್ ಕೂಡ 40 ರೂಪಾಯಿ ಪಾವು ಕೆಜಿ. ಪ್ಲೀಸ್, ಈ ಚಾನಲು ಹೊಸದಾಗಿ ನಾನು ಸ್ಟಾರ್ಟ್ ಮಾಡಿದ್ದೇನೆ. ನಿಮಗೆ ಖಂಡಿತ ಇಷ್ಟ ಆಗುತ್ತಂತ ಅಂದ್ಕೊಂಡಿದ್ದೇನೆ. ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ನೀಡಿ. ನೀವು ಕೂಡ ಕಮೆಂಟ್ಸ್ ಮಾಡಿ. ಹಾಗೆ ಜವಾರಿ ಡಬ್ಬುಗಾಯಿ ಗೊತ್ತಲ್ವಾ, ಅದಂತೂ ತುಂಬ ಅಂದರೆ ತುಂಬ ಟೇಸ್ಟು. ಜವಾರಿ ನಾವು ಸಣ್ಣದಾಗಿರ್ತದೆ, ಮೆಣಸಿನಕಾಯಿ ಖಾರ ಇರ್ತದೆ. ಅದು ಕೂಡ 40 ರೂಪಾಯಿ ಪಾವು ಕೆಜಿ. ಅದು ತುಂಬ ಟೇಸ್ಟು. ರೊಟ್ಟಿ ಜೊತೆಗೆ, ಜೋಳದ ರೊಟ್ಟಿ ಜೊತೆಗಂತೂ ಆಹಾ, ಸಿಕ್ಕಾಪಟ್ಟೆ ಟೇಸ್ಟಾಗಿರ್ತದೆ. ಅದು ಕೂಡ ಎಷ್ಟೇ ಕಾಸ್ಟ್ಲಿ ಆದರೂ ಕೂಡ ನಾನು ತೊಗೊಂಡು ಬರ್ತೇನೆ. ಹಾಗೆ ಈರುಳ್ಳಿ ಬಂದುಬಿಟ್ಟು 2 ಕೆಜಿ ತೊಗೊಂಡಿದ್ದೇನೆ. ಈರುಳ್ಳಿನೂ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳ್ಬೋದು. 40 ರೂಪಾಯಿಗೆ 1 ಕೆಜಿ ಅಂತ ನಾನು 2 ಕೆಜಿ ತಂದಿದ್ದೇನೆ ನೋಡಿ. ಹಾಗೆ ಮಕ್ಕಳಿಗೆ ಇಷ್ಟ ಆಗಿರುವಂಥದ್ದು ಏನಾದರೂ ಸ್ನ್ಯಾಕ್ಸ್ ಮಾಡ್ತಾ ಇರಬೇಕಲ್ವಾ, ಹಾಗಾಗಿ ನಾನು ಗೊಂಜಾಳ ಅಂತಾರೆ ನಮ್ಮ ಸೈಡು, ಅದಕ್ಕೆ ಕಾರ್ನ್ ಅಂತೇವೆ. ಅದು ಕೂಡ 50 ರೂಪಾಯಿಗೆ 4. ನಾನು ಪ್ರತಿ ವಾರ ಸಂತೆಗೆ ಹೋದಾಗ ಅದು ಖಂಡಿತ ತರ್ತೀನಿ. ಅದು ಯಾಕಂದರೆ ಒಂದೊಂದು ಸಲ ಅದನ್ನು ಬಿಚ್ಚಿಬಿಟ್ಟು ಚೆನ್ನಾಗಿ ತೊಳೆದು ಕುದಿಸ್ಕೊಡ್ತೇನೆ. ಇಲ್ಲಾಂದರೆ ಕಾರ್ನ್ಫ್ಲೋರ್ ಎಲ್ಲ ಹಾಕಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಎಲ್ಲ ಖಾರ ಎಲ್ಲ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಡ್ತೇನೆ. ಮಕ್ಕಳು ಖುಷಿಯಿಂದ ತಿಂತಾರೆ. ಹಾಗೆ ಬಂದುಬಿಟ್ಟು ಹಣ್ಣಂದರೆ ಬಾರಿ ಹಣ್ಣು, ಮಕ್ಕಳಿಗೆ ಒಂದೊಂದು ತೊಗೊಂಡು ತಿನ್ನಲಿಕ್ಕೆ ಇಷ್ಟ ಆಗ್ತದೆ. ಬಾರಿ ಹಣ್ಣು ತೊಗೊಂಡಿದ್ದೇನೆ. ಅದು ಕೂಡ ಎಷ್ಟು, ಅರ್ಧ ಕೆಜಿಗೆ 40 ರೂಪಾಯಿ. ಪಪ್ಪಾಯಿ ಹಣ್ಣು 40 ರೂಪಾಯಿಗೆ 1. ಸೇಬು ಕೂಡ ಅರ್ಧ ಕೆಜಿ ತೊಗೊಂಡಿದ್ದೇನೆ, 1.5 ಕೆಜಿ, 1.5 ಕೆಜಿಗೆ 225 ರೂಪಾಯಿ ಆಗಿದೆ. ಹಾಗೆ ದಾಳಿಂಬೆ ಹಣ್ಣಲ್ವಾ, ದಾಳಿಂಬೆ ಹಣ್ಣು ಕೂಡ ಮಕ್ಕಳಿಗೆ ಇಷ್ಟ. ಅದು ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಅದು 1 ಕೆಜಿಗೆ 130 ಕೊಟ್ಟಿದ್ದೇನೆ. ಈಗ ನಾನು ತರಕಾರಿ ಎಲ್ಲ ನೀಟಾಗಿ ಇಡಬೇಕು ಫ್ರಿಜ್ಜಲ್ಲಿ. ಅಷ್ಟರೊಳಗೆ ನಾನು ಹಣ್ಣನ್ನೆಲ್ಲ ತೊಳ್ಕೊಳ್ಬೇಕಲ್ವ, ಕ್ಲೀನ್ ಮಾಡಬೇಕು. ಅದಕ್ಕೆ ನಾನು ಕಲ್ಲುಪ್ಪು ಇರ್ತದಲ್ಲ, 2 ಪಾತ್ರೆ ತೊಗೊಂಡಿದ್ದೇನೆ. ಅದಕ್ಕೆ ನೀರು ಹಾಕಿಬಿಟ್ಟು ಎರಡಕ್ಕೂ ಸ್ವಲ್ಪ ಕಲ್ಲುಪ್ಪು ಹಾಕ್ತೇನೆ. ಕಲ್ಲುಪ್ಪು ಹಾಕಿ ನಾನು ಸೇಬು ಹಣ್ಣನ್ನು ಕ್ಲೀನ್ ಮಾಡ್ಕೊಳ್ತೇನೆ ನೋಡಿ.
ಗ್ಯಾಪ್ ಇಲ್ಲದೆ ಮಾತಾಡ್ತೀನಿ ಅಂತ ಹೇಳಿ ಬೈತೀರ. ಆದರೆ ಏನು ಮಾಡೋದು, ನಿಮಗೆ ಚಿಕ್ಕ ವಿಡಿಯೋ ಅಂದರೆ ತುಂಬ ಇಷ್ಟ. ಭಾಳ ಲೆಂತ್ ವಿಡಿಯೋ ಇದ್ದರೆ ನೋಡಲಿಕ್ಕೆ ಬೇಜಾರು ಮಾಡ್ತೀರಾ. ಚಿಕ್ಕ ವಿಡಿಯೋ ಆದರೆ ಪಟ 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 ಮಾತಾಡಬೇಕಾಗ್ತದೆ. ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ನೋಡಿರಿ, ನಿಮ್ಮ ಇಷ್ಟ. ಸಬ್ಸ್ಕ್ರೈಬ್ ಮಾಡ್ತೀರಾ ಅಥವಾ ನೀವು ಅಪ್ಪ ಏನಪ್ಪ ಇವ್ರು ಈ ವಿಡಿಯೋ ಎಲ್ಲ ಹಾಕ್ತಾರ ಅಂತ ಅನ್ಕೋತೀರಾ. ನನಗೆ ಇಷ್ಟ ಆಗಿದ್ದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ನೋಡಿರಿ, ಹಣ್ಣುಗಳಲ್ಲಿ ಸ್ವಲ್ಪ ಉಪ್ಪಿನ ಅಂಶನ ನಾವು ಹಚ್ಚಿ ನೀರು ಹಾಕಿ ತೊಳೆದ್ರೆ ಅದರೊಳಗಿಂತ ಕ್ರಿಮಿ ಎಲ್ಲ ಸತ್ತು ಹೋಗ್ತದೆ. ಹಾಗಾಗಿ ಉಪ್ಪು ನೀರಲ್ಲಿ ಸ್ವಲ್ಪ ನೆನೆಸಿಟ್ಟು ಆಮೇಲೆ ಒಂದು ಒಳ್ಳೆ ಬಟ್ಟೆ ತೊಗೊಂಡು ಕ್ಲೀನಾಗಿ ಒರೆಸಿಡ್ತಿದ್ದೇನೆ. ಈ ವಿಡಿಯೋನ ಯಾರ್ಯಾರು ನೋಡಿದ್ದೀರ ಅವರಿಗೆಲ್ಲ ಥ್ಯಾಂಕ್ಸ್ ಅಂತ ಹೇಳ್ತೇನೆ. ಎಲ್ಲ ಹಣ್ಣುಗಳು ಆರೋಗ್ಯಕ್ಕೆ ಒಳ್ಳೆಯದು. ಆದರೆ ಒಂದೊಂದು ವಾರ ಒಂದೊಂದು ಥರ ವೆರೈಟಿ ಹಣ್ಣುಗಳನ್ನು ತಿನ್ನಬೇಕು. ಒಂದೇ ಸಲ ಎಲ್ಲ ಥರದ ಹಣ್ಣು ತಂದರೂ ಮಕ್ಕಳು ತಿನ್ನೋದಿಲ್ಲ, ನೆಗ್ಲೆಕ್ಟ್ ಮಾಡ್ತಾರೆ, ತಂದು ಫ್ರಿಜ್ಜರಲ್ಲಿ ಇಟ್ಟರು ಹಾಳಾಗ್ತದೆ. ಓಕೆ, ಹಾಗಿದ್ರೆ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು.